ಇಲ್ಲೇ ಎತ್ಬೇಡ ಅಂತ ಬಂದ್ರೆ ಪೊಲೀಸ್ ಯಾಕೆ ಬಂದಿದ್ದಾರೆ? ಈಗ ಮಾತ್ರ ಟ್ರೈ ಮಾಡಬೇಡ. ಅವನ್ ಯಾರು ಅಂತ ಗೊತ್ತಾಯ್ತಾ? ಅವನ್ ಯಾರು ಅಂತ ನನಗೂ ಗೊತ್ತಿಲ್ಲ. ಸೂರ್ಯನಾರಾಯಣ ಜೀವನದಲ್ಲಿ ಹೇಗಾದರೂ ಬದುಕಬಹುದು, ಆದರೆ ಧೈರ್ಯದಿಂದ ಪ್ರಾಮಾಣಿಕತೆಯಿಂದ ದೇಶಕ್ಕೋಸ್ಕರ ಬದುಕೋದೇ ಜೀವನ. So the people die for the country and live like a legend. ನೀ ನನ್ನ ಮಗ ಅನ್ನೋದಕ್ಕಿಂತ ಪೊಲೀಸ್ ಅಂತ ಹೇಳ್ಕೊಡೋದಕ್ಕೆ ಹೆಮ್ಮೆ. ಯು ಆರ್ ಎ ಒನ್ ಮ್ಯಾನ್ ಆರ್ಮಿ. ಮೇರಾ ಭಾರತ್ ಮಹಾನ್ ಹೈ. ಜೈ ಹಿಂದ್. ಬಾಯ್. ಅವನು ಇನ್ನೂ ಬರಲ್ ಗ್ರೌಂಡಲ್ಲೇ ಇದ್ದಾನೆ. ಅವ್ನು ನೋಡಿದ ತಕ್ಷಣ ಹೇಳ್ತೀನಿ. ಆ ಅಲಿಬಾಯ್ಗೆ ಅಲ್ಕೈದಾ ಜೊತೆ ಸಂಬಂಧ ಇದೆ. ಆ ದೇಶದ್ರೋಹಿನ ಹಿಡಿದು ಸರ್ಕಲ್ ಮಧ್ಯದಲ್ಲಿ ನೇಣಾಕಿ ಜನರ ಕೈಯಲ್ಲಿ ಕಲ್ಲಲ್ಲಿ ಹೊಡೆಸ್ಬೇಕು. ಅವನ IPS ಅಂತ ಗೊತ್ತಿಲ್ಲದೆ ಸೀದಾ ಹೋಗಿ ಸ್ಕೂಲ್ ಬಾಂಬ್ ವಿಷಯನ ಅವನ ಹತ್ರ ಹೇಳ್ದೆ. ಅವನ್ ನನ್ನ ಹತ್ರ ಹೇಳಿದ್ರಿಂದ ಅವನ ಕೆಲಸ ಮಾಡಲ್ಲ ಅಂತ ಅವನ್ ಅನ್ಕೋತಾನೆ. ನಾನು ಅದನ್ನೇ ಮಾಡೋದು. ನಾನ್ ಮಾಡದೇ ಇದ್ರು ಬೇರೆ ಯಾರ ಕೈಲಾದ್ರೂ ಮಾಡೇ ಮಾಡಿಸ್ತಾನೆ. ನವೆಂಬರ್ 14ನ ಟಾರ್ಗೆಟ್ ಆಗಿಟ್ಕೊಂಡು ತುಂಬಾ ಬ್ಲಾಸ್ಟ್ಗಳನ್ನ ಪ್ಲಾನ್ ಮಾಡಿದ್ದಾನೆ. ಇದೆಲ್ಲ ಆಗ್ಬೇಕಾದ್ರೆ ಅವನಿರ್ಬಾರ್ದು. ನಮ್ ಪ್ಲಾನ್ ಪ್ರಕಾರ ಫಿಕ್ಸ್ ಮಾಡಿರೋ ಪ್ಲೇಸ್ ಎಲ್ಲ ಚೇಂಜ್ ಮಾಡಿ. ನಾನು ಯಾವ ಆಕ್ಷನ್ ತಗೊಳಕ್ ಆಗದೆ ಇರೋ ಪರಿಸ್ಥಿತಿಯಲ್ಲಿದ್ದೀನಿ. ಯಾಕೆಂದ್ರೆ ನನ್ನ ಮಗಳು ಅವನ ಕಸ್ಟಡಿಯಲ್ಲಿದ್ದಾಳೆ. ನಾನೀಗ ಹೋಗ್ತಿದ್ದೀನಿ ಸರ್. I love you so much. ಪ್ಲೀಸ್ ನನ್ ಬಿಟ್ಟು ಹೋಗ್ಬೇಡ. ಪ್ಲೀಸ್ ತಂತು. ಸತ್ರೆ ಒಬ್ಬ ಆಫೀಸರ್ ಸಾಯ್ತಾನೆ, ಇಲ್ಲ ಅಂದ್ರೆ 30-40 ಜನ ಕ್ರಿಮಿನಲ್ ಸತ್ತೋಗ್ತಾರೆ. ಇನ್ನು 24 ಗಂಟೆ ನನ್ನ ಕ್ರಿಮಿನಲ್ ಅಂತಾನೆ ಅನ್ಕೋ. ಏಯ್ ಸರ್ ನಾನಾ? ನೀನೆ. ಎಸ್ ಸರ್. ಮೋ ಗಾಡಿ ತೆಗಿ. ಓಕೆ ಸರ್. ಎಸ್ ಸರ್. ಇವತ್ತೊಂದಿನ ಆದ್ರೂ ನಾನು ಡ್ಯೂಟಿ ಮಾಡ್ತೀಯಾ? ಏನ್ ಹೇಳ್ತಿದ್ದೀರಾ ಸರ್ ನೀವು?
ಎಲ್ಲಿದ್ದಾನೆ? ಯಾರು ಸರ್? ಕಾಕಿ ಬಟ್ಟೆ ಹಾಕಿದಿಕ್ಕೆ ಒಂದು ದಿನ ಆದ್ರೂ ನಿಯತ್ತಾಗಿ ಕೆಲಸ ಮಾಡಿದ್ದೇನೋ? ಅಲಿಬಾಯ್, ತಿಳ್ಕೊ ಎಲ್ಲಿದ್ದಾನೆ ಅಂತ. ಸರ್ ನನ್ಗೂ ಎಲ್ಲಿದ್ದಾನೆ ತಿಳ್ಕೊ. ಸರ್ ಅವ್ನು ಯಾರಂತ ನಾನು ನೋಡಿ. ಸರಿ ಸರಿ ಸರಿ. ಎಲ್ಲಿದ್ದಾನೆ ಅಂತ ತಿಳ್ಕೊ, ಇಲ್ಲ ತಲೆ ಚಿಪ್ಪೆಗೆ ಹೋಗುತ್ತೆ. ಹಲೋ. ಹಲೋ ಉಮೇಶ್ ರೆಡ್ಡಿ, ಅವನ ಅಲ್ಲಿಂದ ಹೊರಟ್ನಾ? ಅವನು ಇನ್ನೂ ಹೊರಟಿಲ್ಲ. ಅವ್ನು ಹೊರಟ ತಕ್ಷಣ ಹೇಳ್ತೀನಿ ಬಾಯ್. ಬಾಯ್, ನೀವು ಮಾತ್ರ ಸೇಫ್ ಪ್ಲೇಸಲ್ಲಿರಿ, ಸಿಟಿಯಲ್ಲಿ ಇರಬೇಡಿ. ನನಗೆ ಗೊತ್ತು. ಬಾಯ್, ಈಗ ಎಲ್ಲಿದ್ದೀರಾ ನೀವು? ಬಿನ್ನಿ ಮಿಲ್ಲಲ್ಲಿ. ಸರಿ ಬಾಯ್, ನಾನು ಮತ್ತೆ ಫೋನ್ ಮಾಡ್ತೀನಿ. ಕಮಾನ್, ಮೂವ್ 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 ಮೂವ್. ಹಲೋ ಬಾಯ್. ಅವನ್ ಹೊರಟ್ನಾ? ಹೊರಡದರು, ಆಲ್ರೆಡಿ ವಕ್ರಿಸ್ಕೊಂಡಾಯ್ತು. ಎಲ್ಲಿಗೆ? ಬಿನ್ನಿ ಮಿಲ್ಗೆ. ಯಾವನ್ ಕರ್ಕೊಂಡು ಬಂದ್ನೋ? ನಾನೇ. ನೀನಾ? ನೀನ್ ಫೋನ್ ಮಾಡಿದಾಗ ನನ್ನ ಪಕ್ಕದಲ್ಲೇ ಇದ್ದ. ಪಾಯಿಂಟ್ ಬ್ಲಾಂಕ್ ಅಲ್ಲಿ ಗನ್ ಇಟ್ಬಿಟ್ಟು ಶೂಟ್ ಮಾಡ್ತೀರಂದ. ಏನ್ ಮಾಡೋದ್ಯ ನನ್ನ? ಇಲ್ಲಿಗೆ ಬಂದ್ಬಿಟ್ಟಿದ್ದಾನಂತೆ. ಹೋಗ್ರೋ, ಹುಡುಗರು. ಹೇಳು. ಅವನಿಲ್ಲೇ ಇದ್ದಾನೆ. ಅವನ್ನ ಹೊಡೆದಾಕಿದ್ರೆ ನನ್ಗೆ ಎಷ್ಟು ಕೊಡ್ತೀಯಾ? 1 ಕೋಟಿ ಯಾವತ್ತಾದ್ರೂ ನೋಡಿದ್ಯಾ? ನಮ್ ತಾಯಣೆ ನೋಡಿಲ್ಲ ಭಯ್ಯ. 5 ಕೋಟಿ ಕೊಡ್ತೀನಿ, ಎತ್ತಾಕೋ. 5 ಕೋಟಿ?
ಹುಡುಕಿ ಹುಡುಕಿ ಎಲ್ಲಾ ಕಡೆ ಹುಡುಕಿ ಹೋಗ್ರು. ಹಿಡೀರೋ. ಕೊಚ್ಚಾಕ್ರು ಅವನ್ನ. ಕರೆಕ್ಟ್ ಆಫೀಸರ್ ತಗಲಾಕೊಂಡ್ರೆ ನಿಂತ ಜಾಗದಲ್ಲೇ ಉಯ್ಕೋತಿಯ. ಸುಮ್ನೆ ನಿನ್ ಜೊತೆ ಕಿರ್ಕ್ ಮಾಡ್ಕೊಂಡ್ಬಿಟ್ಟೆ. ಹೀಗ್ ಹೊಡೆದು ಸಾಯಿಸಿದ್ಯಲ್ಲೋ, ಇವನ್ನೇನ್ ಮನುಷ್ಯರು ಅನ್ಕೊಂಡಿದ್ಯೋ ಪ್ರಾಣಿಗಳು ಅನ್ಕೊಂಡಿದ್ಯೋ? ಕ್ರಿಮಿನಲ್ಸ್. ನಿನ್ನಂತ ಪೊಲೀಸ್ ಆಫೀಸರ್ಸ್ನ ರಾತ್ರಿ 100 ಜನನ ರಿಕ್ರೂಟ್ ಮಾಡ್ಕೋಬಹುದು. ಇವನ್ನ ಎಲ್ಲಿಂದ ಕರ್ಕೊಂಡು ಬರೋದು? 25 ವರ್ಷದಿಂದ ಕಟ್ಕೊಂಡು ಬಂದಿದ್ದ ಸಾಮ್ರಾಜ್ಯನ ನುಚ್ಚು 100 ಮಾಡ್ಬಿಟ್ಟಿಯಲ್ಲೋ. ಚಿಕ್ಕ ವಯಸ್ಸಿನಿಂದ ಮೂಳೆ ಮಾಂಸ ಹಾಕಿ ಸಾಕಿದ್ದವರನ್ನೆಲ್ಲ ಸಾಯಿಸ್ಬಿಟ್ಟಿಯಲ್ಲ. ನಿನ್ನ ನಾನೇ ಎಲ್ಲಿಂದ ಬಂದಿಯೋ ನೀನು? ಇಲ್ಲಿ ತನಕ ಯಾರೂ ನನ್ನ ಮೈ ಮುಟ್ಟಿರಲಿಲ್ಲ. ಏನ್ ಬೇಕು? ಎಷ್ಟು ಬೇಕು ಹೇಳು, ನಾನು ಕೊಡ್ತೀನಿ. ನೀನೊಬ್ಬ ನನ್ನ ಜೊತೆ ಇದ್ರೆ ಏನ್ ಬೇಕಾದ್ರೂ ಕೊಡ್ತೀನಿ. ಏನ್ ಕೊಡ್ತಾರೋ ನಿನ್ ಡಿಪಾರ್ಟ್ಮೆಂಟು? ಯೂನಿಫಾರ್ಮ್ ಮೇಲೆ ಸತ್ರೆ 50,000 ರೂಪಾಯಿ ಮನೆ ಕಳಿಸ್ತಾರೆ. 2 ಮೀಟರ್ ರಿಬ್ಬನ್ನ ತುಂಡಾಗಿ ಕಟ್ ಮಾಡಿ 2 ಗಂಟೆ ಡೆಡ್ ಬಾಡಿ ಮೇಲೆ ಇಟ್ಬಿಡ್ತಾರೆ ಅಷ್ಟೇ. ನೀನ್ ನನ್ ಜೊತೆ ಇದ್ರೆ ಸ್ವರ್ಗ ತೋರಿಸ್ತೀನಿ ನಿನಗೆ. ಏಯ್, ಯಾಕೆ ಧೈರ್ಯ ಸಾಕಾಗ್ತಿಲ್ವಾ? ಸರ್ ನಾನು ನಿಮ್ಮನ್ನ ಯಾಕೆ ಸರ್? ಮುಳ್ಳಿಂದನೇ ತೆಗಿಬೇಕು. ಸರ್, ನಾನು ಹುಡುಗಿ ಸೇಫ್, ಅಲಿಬಾಯ್ ಸತ್ತೋದ. ಬಟ್ ಬ್ಯಾಡ್ ಲಕ್ ಸರ್, ಎನ್ಕೌಂಟ್ರಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಉಮೇಶ್ ರೆಡ್ಡಿನೂ ಸತ್ತೋದ. ಏನ್ ಸರ್ ನೀವು? ನಾನ್ ಬದುಕಿದ್ದೀನಿ, ನೀವು ಒಂದ್ಸರಿ ಕಮಿಟ್ ಆದ್ರೆ ನನ್ನ ಮಾತು ನಾನೇ ಕೇಳಲ್ಲ.